ಶ್ರೀ ಗುರುಭ್ಯೋ ನಮಃ. ಇವತ್ತು ಭಗವದ್ಗೀತೆ ಮಹಾತ್ಮ್ಯ, ಹರೇ ರಾಮ, ಭಗವದ್ಗೀತೆ ಮಹಾತ್ಮ್ಯ ಅಧ್ಯಾಯ 7, ಸರ್ಪ ತೋರಿದ ನಿಧಿ. ಭಗವದ್ಗೀತೆ ಮಹಾತ್ಮ್ಯ ತಿಳ್ಕೊಂಡು ಚಾಪ್ಟರ್ 7, ದೆನ್ ವಿ ವಿಲ್ ಗೋ ಟು ಭಗವದ್ಗೀತಾ ಇನ್ ಡೀಟೇಲ್. 7th ಚಾಪ್ಟರ್. ಪಾಟಲಿಪುತ್ರ ಅಂತ ಒಂದು ಸಿಟಿ. ಆ ಪಾಟಲಿಪುತ್ರ ವಾಸ್ ಸೋ ಬ್ಯೂಟಿಫುಲ್. ಉನ್ನತ ಸೌಧಗಳ ಅಪೂರ್ವ ನಗರ ಅಂತೆ. ಉನ್ನತ ಸೌಧಗಳು ಅಂದ್ರೆ ಏನು? ಸ್ಕೈ ಸ್ಕ್ರೇಪರ್ಸ್ ಅಂತ ಹೇಳಲ್ವಾ, ಬಿಲ್ಡಿಂಗ್ಗಳು. ಅದು ಆ ಕಾಲದಲ್ಲೇ ಇತ್ತು. ನಾವೇನೋ ಅನ್ಕೋತಾ ಇದ್ದೀವಿ, ಪದ್ಮ ಪುರಾಣದಲ್ಲೇ ಬರೆದು ಬಿಟ್ಟಿದ್ದಾರೆ ನೋಡಿ, ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ಗಳು ಅಂತ. ಅಂಥ ಬಿಲ್ಡಿಂಗ್ಸ್ ಇದ್ದಿದ್ದು, ಒಂದಲ್ಲ ಎರಡಲ್ಲ, ತುಂಬಾ ಮೆನಿ ಬಿಲ್ಡಿಂಗ್ ಇದ್ದಿದ್ದಂತ ಸಿಟಿ ಪಾಟಲಿಪುತ್ರ. ಅಲ್ಲಿ ಶಂಕುಕರ್ಣ ಅನ್ನುವಂಥವನು, ಹಿ ವಾಸ್ ಎ ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಹೆಸರಿಗೆ ಮಾತ್ರ ಬ್ರಾಹ್ಮಣ ಅಷ್ಟೇ, ನಾಮಕಾವಾಸ್ತೆ. ಆದ್ರೆ ಅವನು ಯಾವ ಪ್ರೊಫೆಷನ್ ಅವನು ತಗೊಂಡಿದ್ದ ಅಂತಂದ್ರೆ ವೈಶ್ಯ ವೃತ್ತಿ, ಮರ್ಚೆಂಟೈಲ್ ಬಿಸ್ನೆಸ್ ಮಾಡೋರಂತೆಲ್ಲ ಹೇಳ್ತೀವಲ್ಲ, ಮರ್ಚೆಂಟೈಲ್ ಕ್ಲಾಸ್. ಆ ಜನ, ಅದು ವೈಶ್ಯ ವೃತ್ತಿನ ಅಂದ್ರೆ ಬ್ರಾಹ್ಮಣ ಆದವನು ಪಠಣ ಪಾಠನ, ಯಜನ ಯಾಜನ, ದಾನ ಪ್ರತಿಗ್ರಹ ಇದೆಲ್ಲ ಇದೆಯಲ್ಲ, ಬ್ರಾಹ್ಮಣನ್ ಕೆಲಸ ಮಾಡ್ತಿರ್ಲಿಲ್ಲ. ಅವನು ವೈಶ್ಯ ವೃತ್ತಿನ ಅವಲಂಬಿಸ್ಕೊಂಡಿದ್ದ. ತುಂಬಾ ದುಡ್ಡು ಸಿಕ್ತಂತೆ ಅದರಿಂದ. ಅವನಿಗೆ ವ್ಯಾಪಾರ ಮಾಡಿ ಸಿಕ್ಕಾಪಟ್ಟೆ ಪ್ರಾಫಿಟ್, ತುಂಬಾ ದುಡ್ಡು ಸಿಕ್ತು. ಆದ್ರೆ ಏನ್ ಬಂತು ಭಾಗ್ಯ, ಅಷ್ಟೆಲ್ಲ ದುಡ್ಡು ಸಿಕ್ಕಿದ್ರು ಕೂಡ ದೇವ್ರ ಪೂಜೆ ಮಾಡ್ತಿರ್ಲಿಲ್ವಂತೆ, ಪಿತೃಗಳಿಗೆ ತರ್ಪಣ ಕೊಡ್ತಾ ಇರ್ಲಿಲ್ವಂತೆ. ಯಾವಾಗ ನೋಡಿದ್ರು ತುಂಬಾ ಯಾರು ಶ್ರೀಮಂತರು ಇರ್ತಾರೆ, ರಿಚ್ ಪೀಪಲ್ಲು, ಅವ್ರಿಗೆಲ್ಲ ತುಂಬಾ ನೈಸ್ ಮಾಡೋದು, ಅವ್ರಿಗೆ ಒಳ್ಳೊಳ್ಳೆ ಮಾತಾಡಿ ಬುಟ್ಟಿಗೆ ಹಾಕ್ಕೊಳೋದು, ಆಮೇಲೆ ಅವ್ರ ಹತ್ರ ಬಿಸ್ನೆಸ್ ಮಾಡಿ ಅವ್ರ ಹತ್ರ ಜಾಸ್ತಿ ದುಡ್ಡು ತಗೊಳೋದು, ಇವನು ಶ್ರೀಮಂತ ಆಗೋದು. ಅವನ ಥರನೇ ರಿಚರ್ ಆ್ಯಂಡ್ ರಿಚರ್ ಆತಾ ಬರ್ತಾ ಇರೋದು ಅಷ್ಟೇನೆ. ಆ ರೀತಿನೇ ಇವನು ಮಾಡ್ಕೊಂಡಿದ್ದ ಅಂತ. ಆದ್ರೆ ಅದು ಒಳ್ಳೇದಲ್ಲ ಅನ್ನೋವಂಥದ್ದು ಯಾಕಿಲ್ಲಿ ಹೇಳ್ತಿದ್ದಾರೆ ಅಂದ್ರೆ, ನಮಗೆ ಹರಿವಂಶದಲ್ಲಾಗಿರ್ಬೋದು ಅಥವಾ ಭಾಗವತದಲ್ಲಿ ಪೃಥು ಚಕ್ರವರ್ತಿದು ಒಂದು ಸ್ಟೋರಿ ಬರುತ್ತೆ. ಆ ಪೃಥು ಚಕ್ರವರ್ತಿ ಪಾಪ, ಹಿ ಸ್ಟಾರ್ಟೆಡ್ ಫ್ರಮ್ ಝೀರೋ. ಗೊತ್ತಾಯ್ತಾ? ಎಷ್ಟೋ ಕಡೆ ನೋಡ್ತೀವಲ್ಲ ನಾವು, ರಿಚ್ ಪರ್ಸನ್ ಮಗ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ಅವನಿಗೇನು ಅಂತ ಜಾಸ್ತಿ ಏನು ಇದಿರಲ್ಲ, ಏನು ಹರೇ ರಾಮ, ಡಿಫಿಕಲ್ಟಿ ಇರಲ್ಲ. ಏನಕ್ಕೆ? ಆಲ್ರೆಡಿ ಅವರಪ್ಪ ರಿಚ್ ಪರ್ಸನ್ ಅಲ್ವಾ, ಬಿಸ್ನೆಸ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿರ್ತಾರೆ. ಆ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿದ್ದನ್ನ ಇವನು ಜಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಆದ್ರೆ ಕೆಲವೊಬ್ಬರನ್ನ ನಾವು ಗಮನಿಸಿದ್ರೆ ಫ್ರಮ್ ಝೀರೋ ಬಂದಿರ್ತಾರ ಅವರು. ನಥಿಂಗ್, ಏನೂ ಇರಲ್ಲ, ಸ್ಕ್ರಾಚ್ ಇಂದ ರೆಡಿ ಮಾಡಿರ್ತಾರ ಅವರು ಬಿಸ್ನೆಸ್ನ. ಹಾಗೆ ಆ ಕ್ಲಾಸಿಗೆ ಸೇರಿದವರು ಪೃಥು ಚಕ್ರವರ್ತಿ. ಅವರಪ್ಪ ವೇನ ಅಂತ ಹೇಳಿ ತುಂಬಾ ಕೆಟ್ಟವನಂದ್ರೆ ಕೆಟ್ಟವನು. ಕಳ್ರೆ ಅವನನ್ನ ಕಾಟ ತಡಿಯಕ್ಕಾಗದೆ ಕಾಡಿಗೆ ಓಡೋಗ್ಬಿಟ್ಟಿದ್ರಂತೆ. ಅಂತ ಕೆಟ್ಟ ಕಿಂಗ್ ಅವನು, ವೇನ ಅಂತ. ಆ ವೇನನ್ ಮಗನೇ ಪೃಥು ಚಕ್ರವರ್ತಿ. ಈ ಪೃಥು ಚಕ್ರವರ್ತಿ, ಅದಕ್ಕೆ ಪೃಥ್ವಿ ಅಂತ, ನಮ್ಮ ಅರ್ಥಗೆ ಪೃಥ್ವಿ ಅಂತ ಕೂಡ ಹೆಸರಿದೆ. ಯಾಕೆ ಅಂದ್ರೆ ಪೃಥು ಚಕ್ರವರ್ತಿಯಿಂದ ಆ ಹೆಸರು ಬಂದಿದ್ದು ನಮ್ಮ ಭೂಮಿಗೆ. ಆಗ ಭೂಮಿ ಏನ್ ಮಾಡದ್ಲಂತೆ, ಬೆಳೆ ಕೊಡೋದು ನಿಲ್ಲಿಸ್ಬಿಟ್ಲಂತೆ. ಬೆಳೆನೇ ಕೊಡ್ತಿರ್ಲಿಲ್ವಂತೆ. ಒಂದು ಮ್ಯಾಂಗೋ ಸೀಡನ್ನ ನಾನು ಹಾಕ್ತೀನಿ ಅಂದ್ರೆ ನನ್ಗದ್ರಿಂದ ಒಂದು ಮ್ಯಾಂಗೋ ಟ್ರೀ ಬರುತ್ತೆ. ಆ ಒಂದು ಮ್ಯಾಂಗೋ ಟ್ರೀಯಿಂದ ಒಂದೇ ಒಂದು ಮ್ಯಾಂಗೋ ಬರಲ್ಲ, ಐ ಗೆಟ್ ಥೌಸಂಡ್ಸ್ ಆಫ್ ಮ್ಯಾಂಗೋ. ಅದೇ ತರ ಥೌಸಂಡ್ಸ್ ಆಫ್ ಕೋಕೋನಟ್ ಬರುತ್ತೆ, ಥೌಸಂಡ್ಸ್ ಆಫ್ ಸಪೋಟಾ ಬರುತ್ತೆ, ಹಂಡ್ರೆಡ್ಸ್ ಆಫ್ ಪಪ್ಪಾಯ ಬರುತ್ತೆ. ಯಾವ್ದ್ರಿಂದ? ಬರೀ ಸಿಂಗಲ್ ಸೀಡಿಂದ. ಅಂದ್ರೆ ಭೂಮಿಗೆ ನಾನು ಸಿಂಗಲ್ ಸೀಡನ್ನ ಕೊಟ್ರೆ ಭೂಮಿ ಏನ್ ಮಾಡ್ತಾಳ, ಅದನ್ನ ಮಲ್ಟಿಪಲ್ ಮಾಡಿ ನನಗೆ ಕೊಡ್ತಾ ಇದ್ದಾಳೆ. ಸೀಡನ್ ಕೊಡ್ತಾಳ ಅವಳು, ಫ್ರೂಟ್ ಸಮೇತ ಕೊಡ್ತಾಳಲ್ವಾ. ನಾನ್ ಹಾಕೋದು ಸಪೋಟಾದು ಸೀಡ್ ಮಾತ್ರ. ಪಾಪ ಅವಳಿಗೇನ್ ಸಪೋಟ ಹಾಕಲ್ಲ. ಸಪೋಟಾ ಸೀಡ್ ಹಾಕಿದ್ರೆ ಶಿ ವಿಲ್ ಗಿವ್ ವೆರಿ ಸ್ವೀಟ್ ಸಪೋಟಾಸ್, ಹಂಡ್ರೆಡ್ಸ್ ಆಫ್ ಸಪೋಟ ಕೊಡ್ತಾಳೆ. ಅಷ್ಟು ಮರ್ಸಿಫುಲ್ ಅಲ್ವಾ ನಮ್ಮ ಭೂಮಿ, ಅರ್ಥನ್ನೋಳು. ಅದಕ್ಕೆ ಅವಳೇನ್ ಮಾಡ್ಬಿಟ್ಲಂತೆ, ಫುಲ್ಲಿ ಕಂಟ್ರೋಲ್ಡ್, ಏನು ಕೊಡೋದೇ ನಿಲ್ಲಿಸ್ಬಿಟ್ಲಂತೆ ಅವಳು. ಆಗ ಪೃಥು ವಾಸ್ ವೆರಿ ಆಂಗ್ರಿ. ಬೇರೆಯವರೆಲ್ಲ ಬಂದು ಹೇಳ್ತಾರೆ, ರಾಜನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ನಾನು ಈ ತರ ಬಿತ್ತುತ್ತಾ ಇದ್ದೀನಿ ವಿತ್ ಆಂಬಿಷನ್ ಏನು, ನಾನು ಒಂದು ಮ್ಯಾಂಗೋ ಸೀಡ್ ಹಾಕಿದ್ರೆ ಐ ವಿಲ್ ಗೆಟ್ ಹಂಡ್ರೆಡ್ಸ್ ಆಫ್ ಸ್ವೀಟ್ ಮ್ಯಾಂಗೋಸ್ ಅಂತ. ಆದ್ರೆ ಹಾಗೆ ಆಗ್ತಾ ಇಲ್ಲ, ಗಿಡನೇ ಬರ್ತಾ ಇಲ್ಲ, ಎಲ್ಲ ಸತ್ತು ಹೋಗ್ತಾ ಇದೆ. ಐ ಆಮ್ ನಾಟ್ ಗೆಟಿಂಗ್ ಪ್ರಾಪರ್ ಇದು, ನನ್ಗೆ ಔಟ್ಪುಟ್ ಸಿಗ್ತಾ ಇಲ್ಲ ಈ ತರ ಅರ್ಥದಿಂದ. ಏನ್ ಮಾಡ್ಬೇಕು ನಾನು ಅಂತ ಹೇಳಿ ರಾಜನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ನೀನೇ ನೋಡಪ್ಪ ರೆಡಿ ಮಾಡ್ಬೇಕು, ಬಿಕಾಸ್ ನಿನ್ ಕರ್ತವ್ಯ ಏನು, ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕಾಗಿರೋದು, ಸಿಟಿಸನ್ಸ್ನ. ಸೊ ನೌ ವಿ ಆರ್ ಅಂಡರ್ ಗೋಯಿಂಗ್ ದಿಸ್ ಪ್ರಾಬ್ಲಮ್, ನೀನೇ ಸೊಲ್ಯೂಷನ್ ಕೊಡು ಅಂತ ಹೇಳಿದಾಗ ಪೃಥುಗೆ ಸಿಟ್ಟು ಬರುತ್ತಂತೆ.
ಪೃಥು ಭೂಮಿನೇ ಪನಿಷ್ ಮಾಡ್ತೀನಿ ಅಂತ ಹೋದಾಗ ಭೂಮಿ ಈಸ್ ನಾಟ್ ಜಸ್ಟ್ ಜಡ, ಇನರ್ಟ್ ಅಲ್ಲ ಭೂಮಿ ಅನ್ನೋಂಥದ್ದು. ಅದಕ್ಕೊಬ್ಳು ಅಭಿಮಾನಿ ದೇವತೆ ಇದ್ದಾಳೆ, ಭೂದೇವಿ. ಆ ಭೂದೇವಿ ಏನ್ ಮಾಡಿದ್ಲಂತೆ, ಹಸು ರೂಪ ತಗೊಂಡು, ಶಿ ಟೇಕ್ಸ್ ದ ಫಾರ್ಮ್ ಆಫ್ ಅ ಕೌ, ತಗೊಂಡು ಓಡಕ್ ಶುರು ಮಾಡ್ಬಿಟ್ಲಂತೆ. ಯಾರೋ ಅಟ್ಟಿಸ್ಕೊಂಡ್ ಬರ್ತಾ ಇದ್ರೆ, ಪೃಥು ಅಟ್ಟಿಸ್ಕೊಂಡ್ ಬರ್ತಿದ್ರೆ, ಓಡ್ತಾಳೆ 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 ಓಡ್ತಾಳೆ, ಎಲ್ಲಿ ತನಕ ಓಡ್ತಾಳೆ ಪಾಪ, ಬ್ರಹ್ಮ ಲೋಕದ ತನಕ ಓಡ್ತಾಳಂತೆ. ಇನ್ ಮುಂದೆ ಎಲ್ಲೂ ಹೋಗಕ್ ಆಗಲ್ಲ ಅವಳಿಗೆ. ಆಗ ಹೆದ್ರುಕೊಂಡು ಅಳಕ್ ಶುರು ಮಾಡ್ಬಿಡ್ತಾಳಂತೆ. ಅಂದ್ರೆ ಕೌ ಸ್ಟಾರ್ಟೆಡ್ ಕ್ರೈಯಿಂಗ್. ಕೌ ಯಾರದು, ಭೂದೇವಿನೇ ಆ ರೂಪದಲ್ಲಿ ಬಂದವಳವಳು. ಆಮೇಲೆ ಹೇಳ್ತಾಳಂತೆ, ನೋಡಪ್ಪ ನಾನು ಈ ತರ ನಿನ್ಗೆ ಸರೆಂಡರ್ ಆಗಿದ್ದೀನಿ, ಸರೆಂಡರ್ ಆಗಿರೋರ್ಗೆ ನೀನ್ ಪನಿಷ್ಮೆಂಟ್ ಕೊಡಬಾರ್ದು, ನನ್ ಕಷ್ಟನೂ ಸ್ವಲ್ಪ ಕೇಳು ನೀನು. ನಿಂದು ಎಲ್ಲ ಸಿಟಿಸನ್ಸುನು ತುಂಬಾನೇ ಸೆಲ್ಫಿಶ್ ಆಗ್ಬಿಟ್ಟಿದ್ದಾರೆ ನೋಡು, ಯಾರು ಕೂಡ ನಾನು ಇಷ್ಟೆಲ್ಲ ಕೊಡ್ತಾ ಇದ್ದೀನಿ, ಥೌಸಂಡ್ಸ್ ಅಂಡ್ ಮಲ್ಟಿಪಲ್ ಟೈಮ್ ಮಾಡಿ ಕೊಡ್ತಾ ಇದ್ದೀನಿ, ನನಗ್ ವಾಪಸ್ ರಿಟರ್ನ್ ಏನು ಕೊಡ್ತಾನೆ ಇಲ್ಲ ಇವರು, ಎಲ್ಲ ಅವರೇ ಉಪಯೋಗಿಸ್ಕೊತಾ ಇದ್ದಾರೆ, ದೇ ಆರ್ ಸೋ ಸೆಲ್ಫಿಶ್. ಅಂತ ಸೆಲ್ಫಿಶ್ ಜನಗಳಿಗೆ ನಾನು ಯಾಕೆಲ್ಲ ಕೊಡಕ್ ಹೋಗ್ಲಿ, ಅದಕ್ಕೆ ನಾನು ಅದನ್ನೆಲ್ಲ ಹೋಲ್ಡ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳಂತೆ. ದಟ್ ಅಪ್ಲೈಸ್ ಇವನ್ ಟುಡೇ. ನಮ್ದ್ರಲ್ಲಿ ನೋಡಿದೀರಾ ಈಗ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋಂಥದ್ದೇ ಆಗ್ತಾ ಇಲ್ಲ. ಎಷ್ಟೋ ಯೂರಿಯಾಗಳು ಹಾಕ್ತಾರೆ, ತುಂಬಾ ಪೆಸ್ಟಿಸೈಡ್ಸ್ ಹೊಡಿತಾರೆ, ಇನ್ನೆಷ್ಟೋ ಫರ್ಟಿಲೈಸ್ ಹಾಕ್ತಾರೆ, ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸು. ಎಷ್ಟು ಮೂಟೆ ಮೂಟೆ, ಮುಂಚೆ ಎಲ್ಲ 1 ಎಕರ್ಗೆ ಒಂದು 10 kg ಬೇಕಿತ್ತು ಅಂದ್ರೆ ಈಗ 10 kg ಅಲ್ಲ 100 kg ಹಾಕ್ಬೇಕೇನೋ. ಆ ರೀತಿ ಅಷ್ಟು ಹಾಕಿದ್ರೆ ಏನೋ ಸ್ವಲ್ಪ ಬೆಳೆ ಬರುತ್ತಷ್ಟೆ. ಆ ಥರ ಯಾಕೆ ಹಂಗಾಗಿದೆ ಅಂದ್ರೆ, ವಿ ಕ್ಯಾನ್ ಕೋರಿಲೇಟ್ ದಿಸ್ ವಿತ್ ಪೃಥು ಚಕ್ರವರ್ತಿಸ್ ಇನ್ಸಿಡೆಂಟ್. ನಾವೆಲ್ಲ ಏನಾಗ್ಬಿಟ್ಟಿದೀವಿ, ವಿ ಹ್ಯಾವ್ ಬಿಕಮ್ ಸೆಲ್ಫಿಶ್. ನಾನೇ ತಿಂತಾ ಇದ್ದೀನಿ ಹೊರತು ಐ ಆಮ್ ನಾಟ್ ಗಿವಿಂಗ್ ಎನಿಥಿಂಗ್ ಇನ್ ರಿಟರ್ನ್. ಏನು ವಾಪಸ್ಸೇ ಕೊಡ್ತಾ ಇಲ್ಲ ನಾನು. ಹಾಗೆ ವಾಪಸ್ ಕೊಡದೇ ಇರಬೇಕಾದ್ರೆ ಏನಾಗುತ್ತೆ, ಅವಳು ಅದನ್ನ ವಿತ್ಡ್ರಾ ಮಾಡಿಬಿಡ್ತಾಳೆ. ಇವಾಗ ನಾವೇನ್ ಮಾಡ್ತೀವಿ, ಯಾರನ್ನಾದ್ರೂ ಎಲೆಕ್ಟ್ ಮಾಡ್ತೀವಿ, ವೋಟ್ ಹಾಕ್ತೀವಿ. ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಇವರಿಗೆಲ್ಲ ಎಲೆಕ್ಷನ್ಗಳು ನಡೆಯುತ್ತೆ, MLAಗೆಲ್ಲ 5 years ನಾವು ಟರ್ಮ್ ಕೊಟ್ಟಿರ್ತೀವಿ. ಅವ್ರು 5 years ಅಲ್ಲಿ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡ್ರೆ ಓಕೆ. ಅವ್ರು ಅಕಸ್ಮಾತ್ ನೋಡ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಓಟೇ ಹಾಕಲ್ಲ, ಬೀಳಿಸ್ಬಿಡ್ತೀವಿ ಅವ್ರನ್ನ ಪೊಸಿಷನ್ ಇಂದ. ಅವ್ರಿಗೆ ಪೊಸಿಷನ್ ಕೊಡಲ್ಲ. ಆ ಕೆಲಸ ನಾವೇ ಮಾಡ್ತಾ ಇದ್ದೀವಿ ಅಂದ್ರೆ ಇನ್ನು ಪಾಪ ಭೂಮಿ ಮಾಡಬಾರ್ದಾ, ಅವಳು ನಮ್ಗೆಲ್ಲ ಕೊಟ್ಬಿಟ್ಟು ನೋಡ್ತಾಳೆ. ನಾವು ಮತ್ತೆ ತಿರ್ಗಿ ಅವಳಿಗೇನು ಕೊಡ್ಲೇ ಇಲ್ಲ ಅಂತಂದ್ರೆ ವೈ ಶುಡ್ ಶಿ ಗಿವ್ ಬ್ಯಾಕ್, ಅವಳೇನೋ ಕೊಡ್ಬೇಕಲ್ವಾ, ಕೊಡಲ್ಲ. ಅದಕ್ಕೇನೆ ಅವಳು ಹಾಗೆ ಹೆಲ್ಡ್ ಮಾಡ್ಬಿಟ್ಟಿದ್ದು. ಆವಾಗ ಅವಳು ಹೇಳ್ತಾಳೆ, ನೋಡು 1/6 ಆಫ್ ದ ಪ್ರಜೆಗಳು ಏನ್ ಅರ್ನಿಂಗ್ ಮಾಡ್ತಾರೆ ಅದರಲ್ಲಿ ನನಗೊಂದು ಪಾರ್ಟ್ ಕೊಡ್ಬೇಕಪ್ಪ ಅಂತ, ಭಗವಂತನ್ಗೆ ಕೊಡ್ಬೇಕು ನಾವು. ಅಂದ್ರೆ 6 rupees ನಾನು ಸಂಪಾದನೆ ಮಾಡಿದೆ ಅಂದ್ರೆ 1 rupee ನಾನು ಭಗವಂತನ್ಗೆ ಕೊಡ್ಬೇಕು. ನಮ್ಮಲ್ಲಿ ಎಷ್ಟು ಜನ ಕೊಡ್ತಾ ಇದೀವಿ, ವಿ ಹ್ಯಾವ್ ಟು ಕ್ವಶನ್. ಅದಕ್ಕೆ ನಾವ್ ಇವಾಗ ಇಂಥ ಕಾಲದಲ್ಲಿ ಹುಟ್ಟಿರೋದು. ನಮ್ಗೆ ಇಷ್ಟೊಂದೆಲ್ಲ ತೊಂದರೆಗಳು ಯಾಕೆ ಬರ್ತಾ ಇದೆ ಅಂದ್ರೆ, ಕ್ರೈಸಿಸ್ಸು, ದಟ್ ಈಸ್ ಬಿಕಾಸ್ ಆಫ್ ದಿಸ್. ನಾವು ಭಗವಂತನ್ಗೆ ಒಂದ್ ಕೊಡ್ತಾ ಇಲ್ಲ, 1/6 ಕೊಡ್ಬೇಕು ಅಂತ ಹೇಳ್ತಾರಲ್ಲ. ಅಂದ್ರೆ 6 rupees ನಾನು ಮಾಡಿದ್ರೆ 1 rupee ಭಗವಂತನಿಗೋಸ್ಕರ ಡೊನೇಟ್ ಮಾಡಬೇಕು. ಅದನ್ನ ನಾನು ಮಾಡ್ತಾ ಇಲ್ವಲ್ಲ, ಅದಕ್ಕೆ ಇದೆಲ್ಲ ತೊಂದರೆಗಳು ಅಂತ ಹೇಳ್ತಾಳೆ ಭೂಮಿ. ಹಾಗೆ ಹೇಳ್ತಾಳೆ, ಅದನ್ನೆಲ್ಲ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ನಿಮ್ಮವರು ಅಂತ. ಆಮೇಲೆ ಕನ್ವಿನ್ಸ್ ಆಗ್ತಾಳೆ, ಎಲ್ಲ ಇಲ್ಲ ಜನಗಳನ್ನೆಲ್ಲ ನಾನು ಸರಿಯಾಗಿ ನೋಡ್ಕೋತೀನಿ ಅಂತೆಲ್ಲ ಹೇಳ್ತಾನೆ. ದೆನ್ ಶಿ ವಿಲ್ ಸ್ಟಾರ್ಟ್ ಗಿವಿಂಗ್ ದ ಯೀಲ್ಡ್, ಪ್ರಾಪರ್ ಆಗಿ ಕೊಡ್ತಾಳೆ. ಆಗ ಭೂಮಿನ ಭೂಮಿ ಶೇಪ್ಗೆ ತಂದಿದ್ದು, ಇವಾಗ ನಾವೆಲ್ಲ ಹೇಳ್ತೀವಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಆಮೇಲೆ ಎಲ್ಲ ನದಿಗಳು ಹಾಗೆ ಹೊಟ್ಟೋಗಿ ಸಮುದ್ರನ ಸೇರ್ಕೊಂತು ಅಂದ್ರೆ ನಮ್ಗೆ ಎಷ್ಟು ಲಾಸು. ಅಲ್ಲಲ್ಲಲ್ಲೇ ನಮಗೆ ವಾಟರ್ ಬಾಡೀಸ್ ಬೇಕು. ಆ ವಾಟರ್ ಬಾಡೀಸ್ ಇದ್ರೆ ಏನಾಗುತ್ತೆ, ಅಗ್ರಿಕಲ್ಚರ್ನ ನಾವು ಚೆನ್ನಾಗಿ ಮಾಡ್ಬೋದು. ಆ ವಾಟರ್ ಬಾಡೀಸ್ ಬೇಕು ಅಂದ್ರೆ ಹಳ್ಳ ಬೇಕಲ್ವಾ, ಆ ಹಳ್ಳನೆಲ್ಲ ಕ್ರಿಯೇಟ್ ಮಾಡಿದ್ದು ಪೃಥು. ಅಲ್ಲಲ್ಲೇ ಹಳ್ಳಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಅವನೇನ್ ಮಾಡ್ತಾನೆ, ನೀರು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ, ಮಳೆ ನೀರು, ನದಿ ನೀರು ಎಲ್ಲ. ಅದಕ್ಕೇನೆ ವಾಟರ್ ಅಗ್ರಿಕಲ್ಚರ್ ರಿಲೇಟೆಡ್ ಏನೇನೆಲ್ಲ ಮಾಡಬೇಕಾಗುತ್ತೋ ಅದಕ್ಕೆಲ್ಲ ಫೆಸಿಲಿಟೀಸ್ ಮಾಡಿಕೊಡುವಂಥವನು, ಅದಕ್ಕೆ ತಕ್ಕನಂಗೆ ಭೂಮಿನ ರೆಡಿ ಮಾಡುವಂಥವನು ಪೃಥು ಚಕ್ರವರ್ತಿ. ಅವನು ಆ ಲೆವೆಲ್ಗೆ ರೆಡಿ ಮಾಡಿದ್ರಿಂದ ಭೂಮಿನ ಅವಳಿಗೆ ಪೃಥ್ವಿ ಅಂತ ಹೆಸರು ಬಂತು. ಅಂದ್ರೆ ವಾಟ್ ಐ ಮೀನ್ ಟು ಸೇ ಈಸ್ 1/1/6 ಅಷ್ಟನ್ನ ನಾವು ಡೊನೇಟ್ ಮಾಡಬೇಕು ಅಂತ. ಆವಾಗ ನಾನು ತಗೊಂಡಿರೋ ದುಡ್ಡು ನನಗೆ ಯಾಕೆ ಭಗವಂತ ಅಷ್ಟೊಂದು ಶ್ರೀಮಂತಿಕೆ ಕೊಡ್ತಾನೆ ಅಂದ್ರೆ, ಕೊಟ್ಟಾಗ ನಾನು ಡೊನೇಟ್ ಮಾಡಬೇಕು. ಮಾಡ್ಲಿಲ್ವಾ, ಅವನೇನ್ ಮಾಡ್ತಾನೆ ಗೊತ್ತಾ, ಪೃಥ್ವಿ ತರ ಅಲ್ಲೇ ಕಟ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ನಮ್ಮನ್ನ ಭಿಕ್ಷುಕರನ್ನಾಗಿ ಹುಟ್ಟಿಸ್ತಾನೆ ಅಷ್ಟೆ. ಇವಾಗ ಭಿಕ್ಷುಕರನ್ನೆಲ್ಲ ನೋಡಿದಾಗ ನಾವು ಅದು ಲೆಸನ್ಸ್ ಕಲಿಬೇಕು. ನಾವೇನೋ ಭಿಕ್ಷುಕರು ನಮ್ ಗೇಟ್ ಹತ್ರ ಬಂದ್ಬಿಟ್ಟಿದ್ದಾರೆ, ತಿನ್ನಕ್ ಗತಿ ಇಲ್ಲ ಅವನ್ಗೆ ಅಂತ ಹೇಳಿ ಕೆಟ್ಟೋಗಿರೋದು ಹಾಳಾಗಿರೋದೆಲ್ಲ ಹಾಕಂಗಿಲ್ಲ. ನಾವೇನ್ ಲೆಸನ್ ಕಲಿಬೇಕು ಅವನಿಂದ ಅಂದ್ರೆ, ಅವನೂ ಒಂದು ಕಾಲದಲ್ಲಿ ರಿಚ್ ಪರ್ಸನ್ ಆಗಿರ್ತಾನೆ.
ಆದ್ರೆ ಯಾವತ್ತೂ ರೈಟ್ ಕ್ಯಾಂಡಿಡೇಟ್ಗೆ ರೈಟ್ ಟೈಮಲ್ಲಿ ರೈಟ್ ಥಿಂಗನ್ನ ಅವನು ಡೊನೇಟ್ ಮಾಡಿರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾನೆ ಭಗವಂತ, ಹೇಗೆ ನಾವು ಲೈಟ್ ಬಿಲ್ ಕಟ್ಟದೆ ಇದ್ರೆ ನಮ್ ಕನೆಕ್ಷನ್ ಕಟ್ ಮಾಡ್ತಾರೆ, ಹಾಗೆ ಹೇಗೆ ನಾವು EMI ಟೈಮ್ ಕರೆಕ್ಟಾಗಿ ಹೋಮ್ ಲೋನಲ್ಲಿ ಕಟ್ಟಲಿಲ್ಲ ಅಂತಂದ್ರೆ ನಮ್ಮ ಮನೆನೇ ಹಾಕ್ಬಿಡ್ತಾರೆ ಹರಾಜ್ಗೆ. ಆ ರೀತಿ ಏನ್ ಮಾಡ್ತಾರೆ, ಭಗವಂತ ಕಿತ್ಕೊಂಡು ಕಳಿಸ್ತಾನೆ. ಕಣ್ಣಿದೆ, ಭಗವಂತನ ಬಗ್ಗೆ ಎಲ್ಲ ಬುಕ್ಕುಗಳು ಓದ್ಬೋದು ನಾವು, ಓದ್ಲಿಲ್ವಾ ನೆಕ್ಸ್ಟ್ ಬ್ಲೈಂಡ್ ಮಾಡಿ ಹುಟ್ಟಿಸ್ತಾನೆ. ನಾವು ಬ್ಲೈಂಡ್ ಆಗ್ಬೇಕಾ? ಕಿವಿ ಇದೆ, ಭಗವಂತನ ಬಗ್ಗೆ ಕೇಳಬೇಕು ನಾವು, ಆದ್ರೆ ಕೇಳಲ್ಲ, ಮನೆ ಮನೆ ಕತೆ ಕೇಳ್ಕೊಂಡು ಕೂತಿರ್ತೀವಿ. ಅವಾಗೇನಾಗತ್ತೆ, ಕಿವುಡ ಆಗಿ ಹುಟ್ಟಿಸ್ತಾನೆ. ಬಾಯಿ ಕೊಟ್ಟಿದ್ದಾರೆ ಭಗವಂತನ ಗ್ಲೋರಿಫಿಕೇಶನ್ ಮಾತಾಡ್ಲಿ, 4 ಜನದ ಜೊತೆ ಹಂಚ್ಕೊಂಡ್ಲಿ ಅಂತ, ನಾವ್ ಯಾವತ್ತೂ ಭಗವಂತನ ಗ್ಲೋರಿಸನ್ನ ಇನ್ನೊಬ್ರಿಗೆ ಹೇಳೋದೇ ಇಲ್ಲ. ಆಗ ಅವನೇನ್ ಮಾಡ್ತಾನೆ, ಮೂಕರನ್ನಾಗಿ ನಮ್ಮನ್ನು ಹುಟ್ಟಿಸ್ತಾನೆ. ಇದೆಲ್ಲ ಆಗ್ಬೇಕಾ ನಾವು? ಅದನ್ನ ಯೋಚನೆ ಮಾಡ್ಬೇಕು. ಅವರೆಲ್ಲ ಆಗಿರೋರ್ನ ನೋಡಿ ನಾವು ಲೆಸನ್ಸ್ ಕಲ್ತ್ಕೋಬೇಕು. ಓ, ಇವ್ರಿಗೂ ಕಣ್ ಚೆನ್ನಾಗಿತ್ತು, ಆದ್ರೆ ಯಾವತ್ತೂ ಭಗವಂತನ್ ನೋಡ್ದೋರೇ ಅಲ್ಲ, ಅದಕ್ಕೆ ಕಣ್ಣು ಕಿತ್ತಿದ್ದಾರೆ ಇವ್ರದು ಅಂತ ಅರ್ಥ ಮಾಡ್ಕೊಂಡು ನಾವು ಹುಷಾರಾಗ್ಬೇಕು. ನಮ್ಗೆ ಲೆಸನ್ಸ್ ಕೊಡ್ತಾ ಇದಾರೆ ಅವರೆಲ್ಲ. ಆಯ್ತಾ? ಇಲ್ಲೇನ್ ಹೇಳ್ತಾ ಇದ್ದಾರೆ, ಸೇಮ್ ವಿತ್ ಶಂಕುಕರ್ಣ ಟೂ. ಆ ಶಂಕುಕರ್ಣ ಏನ್ ಮಾಡದ್ನಂತೆ, ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡದ್ನಂತೆ. ಏನ್ ಬಂತು ಭಾಗ್ಯ, ಅಷ್ಟು ಸಂಪಾದನೆ ಮಾಡಿದ್ರು ಕೂಡ ಒಂದೇ ಒಂದ್ ದೇವ್ರ ಪೂಜೆ ಮಾಡ್ತಿರ್ಲಿಲ್ವಂತೆ, ಪಿತೃಗಳಿಗೆ ತರ್ಪಣ ಕೊಡ್ತಿರ್ಲಿಲ್ಲ. ಅಷ್ಟೇ, ಯಾವಾಗ ನೋಡಿದ್ರು ಸಂಪಾದನೆ ಮಾಡೋದ್ರಲ್ಲೇ ಇರ್ತಾ ಇತ್ತು. ಜೊತೆಲಿ ಇನ್ನೊಂದು ಹುಚ್ಚಿತ್ತಂತೆ ಅವನಿಗೆ, ಮದುವೆ ಆಗೋ ಹುಚ್ಚು. ಒಬ್ರನ್ ಕಟ್ಕೊಂಡೇ ಇರಕ್ಕಾಗಲ್ಲ, ಇನ್ ಪಾಪ ಇವನಿಗೆ ಮದುವೆ ಆಗೋ ಹುಚ್ಚು. 3 ಜನ ವೈಫ್ಸ್ ಇದ್ರಂತೆ, ಪತ್ನಿಯರು ಇದ್ರೂ ಕೂಡ ಫೋರ್ತ್ ಮ್ಯಾರೇಜ್ಗೆ ಹೋಗ್ತಾ ಇದ್ನಂತಪ್ಪ ಈ ಪುಣ್ಯಾತ್ಮ. ಆ ಫೋರ್ತ್ ಮ್ಯಾರೇಜ್ಗೆ ಎಲ್ಲ ರಿಲೇಟಿವ್ಸ್ಗಳ ಜೊತೆ ಮಕ್ಕಳುಗಳ ಜೊತೆ ಅಂತ ಅವ್ನು ಹೋಗ್ತಾ ಇದ್ನಂತೆ ಮ್ಯಾರೇಜ್ ಫಂಕ್ಷನ್ಗೆ, ಅವ್ನ್ ಮದ್ವೆ ಆಗೋದಿಕ್ಕೆ. ಸ್ವಂತ ಅವನೇ ಗಂಡು. ಮದ್ವೆ ಆಗಕ್ ಹೋದಾಗ ಏನಾಯ್ತಂತೆ, ಆನ್ ದ ವೇ ಅವಾಗ ಒಂದು ಸರ್ಪ ಕಚ್ಬಿಟ್ಟು ಅವನು ಸತ್ ಹೋಗ್ತಾನೆ. ಎಷ್ಟೋ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರಂತೆ, ಆದ್ರೆ ಆಗಲ್ಲ, ಅವನು ಸತ್ ಬಿಡ್ತಾನೆ. ಆಯ್ತಾ? ಅವನು ಆಯ್ತು ಹೋದ. ಆಮೇಲೆ ಏನಾಯ್ತಂತೆ, ಮಕ್ಕಳುಗಳು ಇರ್ತಾರಲ್ಲ, ಆಲ್ರೆಡಿ 3 ವೈಫ್ಸ್ ಇರ್ತಾರಲ್ಲ, ಮಕ್ಕಳಿದ್ದೇ ಇರ್ತಾರೆ. ಆ ಮಕ್ಕಳೆಲ್ಲ ಅವಂದು ಲಾಸ್ಟ್ ರೈಟ್ಸ್ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ. ಎಷ್ಟೋ ದಿನ ಆಯ್ತಂತೆ. ಆಮೇಲೆ ಅವನು ಹಾವು ಕಚ್ಚಿ ಸತ್ ಹೋಗಿದ್ನಲ್ಲ ಶಂಕುಕರ್ಣ, ಹಾವಾಗೇ ಹುಟ್ಟುತ್ತಾನಂತೆ ಅವನು. ಹಾವು, ಹಾವಿಂದ ಬುದ್ಧಿ ಏನು ಅಂದ್ರೆ, ಅದು ನಿಧಿ ಕಾಯುತ್ತೆ ಚೆನ್ನಾಗಿ. ಎಲ್ಲೆಲ್ಲೋ ಟ್ರೆಷರ್ ಇರುತ್ತಲ್ಲ ಅದನ್ನೆಲ್ಲ ಕಾಯೋ ಕೆಲಸ ಹಾವಿನ ಕೆಲಸ. ಆಯ್ತಾ? ಅದಕ್ಕೆ ಆ ಹಾವುಗೆ ಹಿಂದಿನ ಜನ್ಮದ್ದು ಮೆಮೊರಿ ಇತ್ತಂತೆ. ಅಂದ್ರೆ ನಾನ್ ಶಂಕುಕರ್ಣ ಆಗಿದ್ದೆ, ನಾನು ಯಾವಾಗ ನೋಡಿದ್ರು ದುಡ್ಡು ಸಂಪಾದನೆ ಮಾಡ್ತಿದ್ದೆ, ನಾನು 1 ಪೈಸಾ ದಾನ ಮಾಡ್ತಾ ಇರ್ಲಿಲ್ಲ, ನಾನು ಯಾರನ್ನು ಚೆನ್ನಾಗಿ ನೋಡ್ಕೊಂಡಿರ್ಲಿಲ್ಲ ಅಂತೆಲ್ಲ ಅವನಿಗೆ ಜ್ಞಾಪಕ ಬಂತಲ್ಲ. ಅದಕ್ಕೆ ಅವನೇನ್ ಮಾಡಿದ್ದಂತೆ, ಅದೂ ಜ್ಞಾಪಕ ಬಂತಂತೆ ಅವನಿಗೆ. ಮಕ್ಳಿಗೂ ಗೊತ್ತಾಗಿಲ್ದಂಗೆ ಎಲ್ಲೋ ಒಂದ್ ಕಡೆ ಸೀಕ್ರೆಟ್ ಆಗಿ ಟ್ರೆಷರ್ ಬಚ್ಚಿಟ್ಟಿದ್ನಂತೆ ಅವನು. ಮಕ್ಳು ಗೊತ್ತಾದ್ರೆ ಖಾಲಿ ಮಾಡ್ಬಿಡ್ತಾರಲ್ಲ, ಅದಕ್ಕೆ ಮಕ್ಳಿಗೂ ಗೊತ್ತಾಗ್ದಂಗೆ ಅದನ್ನ ಬಚ್ಚಿಟ್ಟಿದ್ನಲ್ಲ. ಆಮೇಲೆ ಅವನೇನ್ ಮಾಡ್ತಾನಂತೆ, ಅಲ್ಲಿ ಹೋಗ್ತಾನೆ. ಹಾವಿನ ಕೆಲ್ಸಾನೇ ಅದು. ಆಸ್ ಐ ಟೋಲ್ಡ್, ಯಾರು ತುಂಬಾ ಜಿಪುಣರಾಗಿರ್ತಾರೆ ಅವ್ರು ಹಾವಾಗಿ ಹುಟ್ಟುತ್ತಾರೆ. ಯಾಕೆ? ನಿಧಿ ಕಾಯ್ತಾ ಕುತ್ಕೋತಾರ ಅವ್ರು. ಅವ್ರಲ್ಲಿ ಟ್ರೆಷರ್ ಕಾಯ್ತಾ ಕೂತಿದ್ನಂತೆ. ಆ ಟ್ರೆಷರ್ನ ಹಾವುಗಂತೂ ಅನ್ಭವ್ಸಕ್ ಬರೋದಿಲ್ಲ. ಅದೇನ್ ಹೋಗಿ ಆ ಟ್ರೆಷರ್ ತಗೊಂಡು ಶಾಪಿಂಗ್ ಮಾಡ್ಕೊಂಡು ತಿನ್ನಕ್ಕಂತೂ ಆಗಲ್ಲ ಅದಕ್ಕೆ. ಹೋಗ್ಲಿ, ಅದರಿಂದ ಏನಾದ್ರೂ ತೊಂದರೆ ಆದ್ರೂ, ಅದಕ್ಕೆ ಒಳ್ಳೇದಾದ್ರೂ ಆಗ್ತಾ ಇದ್ಯಾ? ಅದು ಆಗ್ತಾ ಇಲ್ಲ. ಮುಕ್ತಿ ಸಿಕ್ತಾ? ಅದು ಸಿಗ್ಲಿಲ್ಲ. ಬೇಜಾರಾಗೋಯ್ತಂತೆ. ಏನಿದು, ಈ ಕಡೆ ದುಡ್ಡು ಕಾಣಿಸ್ತಾ ಇದೆ, ಆದ್ರೆ ಅದನ್ನ ಉಪಯೋಗ್ಸಕ್ಕಾಗಲ್ಲ. ಆಮೇಲೆ ಸುಮ್ನೆ ಕಾಯ್ತಾ ಕೂತಿದೀನಿ, ಟೈಮ್ ವೇಸ್ಟು ಅಂತ ಬಂದು ಮಕ್ಕಳಿಗೆ ಕನ್ಸಲ್ಲಿ ಕಾಣಿಸ್ಕೊತಾನಂತೆ. ನನ್ನನ್ನ ದಯವಿಟ್ಟು ಉದ್ಧಾರ ಮಾಡ್ರಪ್ಪ, ಈ ಇದು ಬಾಡಿ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ಸ್ನೇಕ್ದು, ಏನಾದ್ರೂ ಮಾಡಿ ನನಗೆ ಮೋಕ್ಷ ಕೊಡ್ಸಿ ಅಂತ ಮಕ್ಕಳನ್ನ ಕೇಳ್ಕೊಂಡಾಗ ಮಕ್ಕಳೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾರಂತೆ. ಅದಕ್ಕೆ ಎಲ್ಲಾರ್ಗು ಕೂಡ ಪಾಪ, ಅಪ್ಪ ಇವಾಗ ಹಾವಾಗಿ ಹುಟ್ಟುಬಿಟ್ಟಿದಾರ, ಹೇಗಾದ್ರೂ ಮಾಡಿ ಉದ್ಧಾರ ಮಾಡ್ಬೇಕಲ್ಲ ಅಪ್ಪನ್ನ ಅಂತ ಅವ್ರಿಗೂ ಪಾಪ ತುಂಬಾ ಅನ್ಸುತ್ತೆ. ಆದ್ರೆ ಇನ್ನೊಬ್ಬಂಗೆ ಏನ್ ಅನ್ಸುತ್ತೆ, ಛೇ ಪಾಪ ನಮ್ಮಪ್ಪ ಎಷ್ಟು ಲಕ್ಸುರಿ ಲೈಫ್ ಲೀಡ್ ಮಾಡಿದವನು, ಈಗ ಸ್ನೇಕ್ ಆಗ್ಬಿಟ್ಟಿದಾನಲ್ಲಪ್ಪ, ಏನು ಮನೆ ಇಲ್ಲ ಏನೂ ಇಲ್ಲ. ಸ್ನೇಕ್ಗೆ ಎಲ್ಲಿರುತ್ತೆ ಮನೆ ಅಲ್ವಾ? ಅದಕ್ಕೇನು ಮಂಚನ ಅಥವಾ ಊಟನ ಏನಿದೆ? ಏನೂ ಇಲ್ಲ, ಹಂಗಿರುತ್ತಲ್ವಾ ಅಂತ ಅನ್ಕೊಂಡ್ ಬೇಜಾರಾಯ್ತಂತೆ. ಆದ್ರೆ ಮಿಡ್ಲ್ ಮಗ, 3 ಜನ ಮಕ್ಕಳು, ಅದ್ರಲ್ಲಿ ಯಾರ್ ಮಧ್ಯದಲ್ಲಿ ಇರ್ತಾನಲ್ಲ ಶಿವು ಅಂತ, ಅವನು ಸೀಕ್ರೆಟ್ ಕಳ್ಳ ಅವನು. ಅವನಿಗೆ ಅನ್ನಿಸ್ತಂತೆ, ಏನೋ ಒಂದ್ ನೆಪ ಮಾಡ್ಕೊಂಡು ಏನ್ ಮಾಡ್ಬಿಟ್ನಂತೆ, ಮೆಲ್ಲಗೆ ಮನೆಯಿಂದ ಹೊರಗಡೆ ಹೋದ್ನಂತೆ. ಆ ಅಣ್ಣಂದ್ರಿಗೆ ಹೇಳೇ ಇಲ್ವಂತೆ. ಅಣ್ಣ ಫಸ್ಟು, ಮತ್ತೆ ತಮ್ಮ ಇನ್ನೊಬ್ಬ ಇರ್ತಾನಲ್ಲ, ಅವ್ರಿಬ್ರಿಗೆ ಹೇಳ್ದಂಗೆನೆ ಆ ಟ್ರೆಷರ್ ಎಲ್ಲಿ ಇಟ್ಟಿದ್ರಲ್ಲ
ಸೀಕ್ರೆಟ್ ಆಗಿ ಅದನ್ನೆಲ್ಲ ಅವನು ತೆಗಿಯಕ್ ನೋಡ್ತಾನಂತೆ. ಅಂದ್ರೆ ಇವ್ರಿಬ್ರಿಗೂ ಕೊಡ್ದಂಗೆ ನಾನೇ ಲಪ್ಟಾಯಿಸ್ಬಿಡೋಣ ಅಂತ ಅನ್ಕೊಂಡು. ಆಗೇನಾಯ್ತಂತೆ, ಹಾರೆ ಗುದ್ಲಿ ಹಿಡ್ಕೊಂಡು ಹೆಂಡ್ತಿನೂ ಕರ್ಕೊಂಡು ಹೋದ್ನಂತೆ ಜೊತೆಲಿ. ಒಂದ್ ಹೆಲ್ಪರ್ ಬೇಕಲ್ಲ. ಹೆಂಡ್ತಿನ ಕರ್ಕೊಂಡು ಹೋದಾಗ ಇವನು ಹಾರೆ ಗುದ್ಲಿ ಯೂಸ್ ಮಾಡ್ಕೊಂಡು ಮಣ್ಣನ್ನ ಅಗಿಯೋದು, ಹೆಂಡ್ತಿ ಆ ಮಣ್ಣನ್ನ ತಗೊಂಡು ತಗೊಂಡು ಬಿಸಾಕ್ಬಿಟ್ಟು ಬರೋದು. ಈ ಕೆಲ್ಸ ಮಾಡ್ತಾ ಇದ್ರಂತೆ. ಸ್ವಲ್ಪ ಹೊತ್ತು ಹಂಗೆ ಆಯ್ತಂತೆ. ಆಮೇಲೆ ಆಲ್ ಆಫ್ ಎ ಸಡನ್ನು ಅಂತ ಸೌಂಡ್ ಬಂತಂತೆ. ಯಾವ್ದದು ಸೌಂಡು? ಸ್ನೇಕೆ ಬಂದ್ಬಿಡ್ತಲ್ಲಿ. ಅಂದ್ರೆ ಯಾರದು? ಪಾಪ ಅವ್ರ ಅಪ್ಪನೇ ಅಲ್ಲ. ಸ್ನೇಕ್ ಬಂತಂತೆ. ಏಯ್, ಯಾರೋ ನೀನು? ಯಾಕೋ ಬಂದಿದ್ಯಾ? ಯಾಕೋ ಇಲ್ಲಿ ಅಗಿತಾ ಇದ್ಯಾ? ನಿನ್ನನ್ನಿಲ್ಲಿ ಯಾರೋ ಕಳಿಸಿದ್ರು ಅಂತ ಸ್ನೇಕ್ ಕೇಳ್ತಂತೆ. ಅದಕ್ಕೆ ಆ ಮಗ ಹೇಳದ್ನಂತೆ, ಅಪ್ಪ, ನಾನು ನಿನ್ನ ಮಗ ಶಿವು. ರಾತ್ರಿ ನೀನು ಕನ್ಸಲ್ ಬಂದು ಹೇಳಿದ್ಯಾ ಅಲ್ವಾ, ಅದಕ್ಕೆ ನಾನು ಇಲ್ಲಿ ಬಂದೆ. ನೀನು ನಿಧಿ ಇಟ್ಟಿದ್ಯಾ ಅಂತ ಹೇಳ್ತಾ ಇದ್ಯಲ್ಲ, ಅದ್ ನನಗ್ ಬೇಕಪ್ಪ ಅಂತ ಹೇಳ್ಬೇಕಾದ್ರೆ ಅವನಿಗೆ ನಾಚಿಕೆನೂ ಆಗ್ಲಿಲ್ವಂತೆ. ಅಪ್ಪ ಹೇಳಿದ್ದೇನು, ಆ ನಿಧಿ ತಕೊಂಡು ನನಗೆ ಉದ್ಧಾರ ಮಾಡ್ರೋ, ಸಾಕಾಗೋಗಿದೆ ನನಗೆ ಸ್ನೇಕ್ ಬಾಡಿ ಅಂತ ಅಪ್ಪ ಅಂದ್ರೆ. ಈ ಮಕ್ಕಳು ನನಗೆ ದುಡ್ಡು ಬೇಕು ಅಂದ್ರೆ ನೀನ್ ಏನಾದ್ರೂ ಹಾಕೋ, ನನಗೆ ದುಡ್ಡು ಕೊಡು ಅಂದ್ರೆ ಹಾವು ಪಾಪ ಎಷ್ಟು ಬೇಜಾರಾಗಿರಲ್ಲ ಅಪ್ಪಂಗೆ. ಹಾವು ಗಟ್ಟಿಯಾಗಿ ನಗಕ್ ಶುರು ಮಾಡ್ತಂತೆ. ಏನೋ ನಿಧಿ ಬೇಕಾ ನಿನ್ಗೆ? ಹಾಗಿದ್ರೆ ಮೊದ್ಲು ನನಗೆ ಈ ಸರ್ಪ ಜನ್ಮದಿಂದ ನೀನ್ ಬಿಡುಗಡೆ ಕೊಡ್ಸು, ಆಮೇಲೆ ನಿಧಿ ತಗೊಂಡು ಬಂತೆ, ಇಲ್ದಿದ್ರೆ ಕಚ್ಬಿಡ್ತೀನಿ ನಿನ್ನ ಅಂತ ಹೇಳುತ್ತಂತೆ. ಅದಕ್ಕೆ ಮಗ ಕೇಳ್ಕೊತಾನಂತೆ, ಅಪ್ಪ ನಿನ್ನನ್ನು ಹೆಂಗ್ ಬಿಡುಗಡೆ ಮಾಡ್ಲಿ? ಅದಕ್ಕೆ ಹೇಳಪ್ಪ, ನೀನೇ ದಾರಿ ಹೇಳ್ಬಿಡು. ಆಯ್ತು, ನಾನು ಏನೋ ಒಂದ್ ಮಾಡ್ತೀನಿ, ನೀನ್ ಹೆಂಗ್ ಹೇಳ್ತೀಯೋ ಹಂಗ್ ಮಾಡ್ತೀನಿ ಅಂತ ಹೇಳಿದಾಗ ಅಪ್ಪ ಹೇಳ್ತಾನಂತೆ, ಮಗು, ತೀರ್ಥಯಾತ್ರೆ ಮಾಡ್ತೀಯಾ? ನೋ ಯೂಸ್. ದಾನ ಮಾಡ್ತೀಯಾ? ನೋ ಯೂಸ್. ತಪಸ್ಸು ಕೂತ್ ಬಿಡ್ತೀಯಾ? ಯೂಸ್ ಇಲ್ಲ. ಹೋಗ್ಲಿ, ಯಜ್ಞ ಮಾಡ್ತೀಯಾ? ಅದೂ ಯೂಸ್ ಇಲ್ಲ. ಇದ್ಯಾವ್ದ್ರಿಂದನೂ ನನಗೆ ಮುಕ್ತಿ ಸಿಕ್ಕಲ್ಲ. ಅಷ್ಟು ಪಾಪ ಮಾಡಿದೀನಿ ಕಣೋ ನಾನು, ಅಷ್ಟು ಈಸಿಯಾಗಿ ನನಗೆ ಮುಕ್ತಿ ಸಿಕ್ಕಲ್ಲ. ಗೀತೆದು 7ನೇ ಅಧ್ಯಾಯ, 7th ಚಾಪ್ಟರ್, ಅದನ್ನ ಪ್ರತಿ ದಿನ ಯಾವ ಬ್ರಾಹ್ಮಣ ಪಠಿಸ್ತಾ ಇರ್ತಾನೆ ಅವನನ್ನ ಕರ್ಕೊಂಬನ್ನಿ ಮನೆಗೆ. ಅವನಿಗೆ ಚೆನ್ನಾಗಿ ಊಟ ಹಾಕಿ, ಅವನಿಗೆ ಊಟ ಹಾಕಿ ಅವನ ಜೊತೆಲಿ ವೇದ ವೇದಾಂಗ ಪಾರಂಗತರಾಗಿರ್ತಾರಲ್ಲ ಬ್ರಾಹ್ಮಣರು, ಅಂದ್ರೆ ಕರೆಕ್ಟಾಗಿ ಬ್ರಾಹ್ಮಣ ವೃತ್ತಿಯನ್ನ ಯಾರು ಅವಲಂಬಿಸಿರ್ತಾರಲ್ಲ ಅಂಥವ್ರನ್ನೂ ಕರ್ಕೊಂಬಂದು ಮನೇಲಿ ಊಟಕ್ಕೆ ಹಾಕು. ಹೀಗ್ ಮಾಡಿದ್ರೆ ನೋಡಪ್ಪ, ನನಗೆ ಮೋಕ್ಷ ಗ್ಯಾರಂಟಿ ಅಂತ ಹೇಳ್ತಾರೆ. ಅವನೇನ್ ಮಾಡ್ತಾನೆ, ತಕ್ಷಣ ಬೇರೆ ಇಬ್ರು ಅಣ್ಣ ಮತ್ತೆ ತಮ್ಮ ಇರ್ತಾರಲ್ಲ ಅವ್ರ ಹತ್ರನೂ ಹೋಗಿ ಡಿಸ್ಕಸ್ ಮಾಡ್ತಾನಂತೆ. ಈ ರೀತಿ ಅಪ್ಪ ಹೇಳಿದ್ರು, ನಾವು ಹೀಗ್ ಮಾಡ್ಬೇಕಂತೆ ಅಂತೆಲ್ಲ ಹೇಳಿ ಇಮಿಡಿಯೇಟ್ ಆಗಿ ಅವ್ರೇನ್ ಮಾಡ್ತಾರಂತೆ, ಅಪ್ಪ ಏನಂದ, ಆ ಬ್ರಾಹ್ಮಣನ್ನ ಕರ್ಕೊಂಬಂದು 7th ಅಧ್ಯಾಯ ಯಾರು ಓದ್ತಾನೆ ಅಂತ ಬ್ರಾಹ್ಮಣ ಡೈಲಿ ಓದ್ಬೇಕು, ನಾಟ್ ಜಸ್ಟ್ ಒನ್ ಡೇ, ಡೈಲಿ ಓದೋ ಅಂತ ಬ್ರಾಹ್ಮಣ ಯಾರಿದಾನೆ ಅವನನ್ನ ಮನೆ ಕರ್ಕೊಂಬಂದು ಊಟ ಹಾಕು, ಜೊತೆಯಲ್ಲಿ ಬೇರೆ ಒಳ್ಳೆ ಬ್ರಾಹ್ಮಣರಿಗೂ ಊಟ ಹಾಕು. ಇಷ್ಟೇ, ದಿಸ್ ವಾಸ್ ಹಿಸ್ ರಿಕ್ವೆಸ್ಟ್. ಬಟ್ ಬೇರೆ ಮಕ್ಕಳು ಏನ್ ಮಾಡಿದ್ರಂತೆ, ಅದ್ರ ಜೊತೆ ದಾನ ದಕ್ಷಿಣೆ ಎಲ್ಲ ಕೊಟ್ಟು ಅಪ್ಪ ಹೇಳಿದ್ದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಆ ಕೋಟಿ ಕೋಟಿಗಟ್ಲೆ ಹಣನ ಏನ್ ಮಾಡಿದ್ರಂತೆ, ಆ ಟ್ರೆಷರ್ ಸಿಕ್ತಲ್ಲ ಅವ್ರಿಗೆ, ಅದನ್ನೆಲ್ಲ ಒಳ್ಳೆಯವ್ರಿಗೆ, ರೈಟ್ ಪರ್ಸನ್ಗೆ ದಾನ ಮಾಡಿದ್ರಂತೆ ಅವರು. ಹಂಗ್ ಮಾಡಿದ್ರಿಂದ ಏನಾಯ್ತು, ಶಂಕುಕರ್ಣ ಸದ್ಗತಿಗೆ ಹೋಗ್ತಾನೆ. ಆಗ 3 ಮಕ್ಕಳು ಏನ್ ಮಾಡ್ತಾರೆ, ನಾಟ್ ಜಸ್ಟ್ ದಟ್, ಆ ಟ್ರೆಷರ್ ಇಂದ ಬಾವಿ ತೋಡಿಸ್ತಾರಂತೆ. ಎಲ್ಲೆಲ್ಲಿ ಪಾಪ ಕುಡಿಯೋಕ್ ನೀರಿಂದು ಸಮಸ್ಯೆ ಇತ್ತೋ ಅಲ್ಲೆಲ್ಲ ವೆಲ್ ತೋಡಿಸ್ತಾರಂತೆ, ಕೆರೆಗಳನ್ನೆಲ್ಲ ಕಟ್ಟಿಸ್ತಾರಂತೆ, ಯಜ್ಞಗಳನ್ನೆಲ್ಲ ಮಾಡಿಸ್ತಾರಂತೆ, ದೇವಸ್ಥಾನ ಬಿದ್ದೋಗಿದ್ರೆ ಅದನ್ನೆಲ್ಲ ರಿನೋವೇಷನ್ ಮಾಡಿಸ್ತಾರಂತೆ, ಹೊಸ ದೇವಸ್ಥಾನ ಬೇಕಾಗಿತ್ತು ಅಂದ್ರೆ ಅಲ್ಲೆಲ್ಲ ಹೊಸ ಟೆಂಪಲ್ಗಳನ್ನ ಕಟ್ಟುತ್ತಾರಂತೆ. ಆಮೇಲೆ ಅಲ್ಲಲ್ಲೇ ಧರ್ಮಶಾಲೆಗಳು, ಅಂದ್ರೆ ಜನ ಬಂದು ಊಟ ಮಾಡ್ಕೊಂಡು ಹೋಗೋದಿಕ್ಕೆ ಅನ್ನಶಾಲೆ, ಅನ್ನಪ್ರಸಾದ ನಿಲಯ, ಅದನ್ನೆಲ್ಲ ಕಟ್ಟಿಸ್ತಾರಂತೆ. ಇದನ್ನೆಲ್ಲ ಮಾಡಿ ಸುಮ್ನಿರಲ್ಲ, ಜೊತೆಲಿ ಅವರು ಕೂಡ ಡೈಲಿ ಗೀತೆ 7ನೇ ಅಧ್ಯಾಯ ಓದೋದಕ್ಕೆ ಶುರು ಮಾಡ್ತಾರಂತೆ. ಆಗ ಕೊನೆಗೆ ಅವರೂ ಕೂಡ ಸದ್ಗತಿಗೆ ಹೋಗ್ತಾರೆ ಅನ್ನೋದ್ರಲ್ಲಿ ಗೀತೆಯ 7ನೇ ಅಧ್ಯಾಯದ ಮಹಾತ್ಮ್ಯ ಅನ್ನುವಂಥದ್ದು ಮುಗಿಯುತ್ತೆ. ಹೌ ಇಸ್ ಇಟ್ ರಿಲೇಟೆಡ್ ಟು ಅವರ್ ಭಗವದ್ಗೀತಾ 7th ಚಾಪ್ಟರ್ ಅಂತಂದ್ರೆ, ಭಗವದ್ಗೀತೆ 7ನೇ ಅಧ್ಯಾಯವನ್ನ ಜ್ಞಾನ ವಿಜ್ಞಾನ ಯೋಗ, ಜ್ಞಾನ ಅಂದ್ರೆ ನಾಲೆಡ್ಜ್, ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ, ಅಂದ್ರೆ ಅನುಸಂಧಾನ ಪೂರ್ವಕವಾಗಿ ನಾವು ತಿಳ್ಕೊಂಡು ಮಾಡುವಂಥದ್ದು. ಇದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಮಾಯೆ ಅಂದ್ರೆ ಏನು, ಆ ಮಾಯೆಯಿಂದ ನಾವು ಹೇಗೆ, ಇಲ್ಯೂಷನ್, ಅದರಿಂದ ನಾವು ಹೇಗೆ ಹೊರಗಡೆ ಬರೋದು, ಇದನ್ನೆಲ್ಲ ಭಗವಂತ ಹೇಳ್ತಾ ಹೋಗ್ತಾನೆ ಅರ್ಜುನನ್ಗೆ. ಹಾಗೆಯೇ ಇವನ್ಗೆ ಮೊದ್ಲು ಹ್ಯೂಮನ್ ಬರ್ತಲ್ಲಿದ್ದಾಗ, ಶಂಕುಕರ್ಣ ಆಗಿದ್ದಾಗ ಹಿ ಡಿಡ್ ನಾಟ್ ರಿಯಲೈಸ್ ಹಿಸ್ ಮಿಸ್ಟೇಕ್. ಆಮೇಲೆ ಹಾವಾದ್ಮೇಲೆ ಅವನಿಗೆ ಗೊತ್ತಾಯ್ತು, ಛೇ, ಏನ್ ಮಾಡೋದು ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ, ನೀದರ್ ಐ ಆಮ್ ಎಂಜಾಯಿಂಗ್ ಇಟ್ ನಾರ್ ನನಗೆ ಮುಕ್ತಿ ಸಿಗ್ತಾ ಇಲ್ಲ, ಹಿಂಗಾಗೋಗ್ಬಿಡ್ತಲ್ಲ ನನ್ನ ಕತೆ ಅನ್ಕೊಂಡು ಅವ್ನು ಬೇಜಾರು ಬಿದ್ದ ಅಲ್ವಾ. ಆಗ ಗೊತ್ತಾಯ್ತು ಅವನಿಗೆ,
ದುಡ್ಡು ಅಂದ್ರೆ ಇಲ್ಯೂಷನ್ ಅಂತ ನಾವೆಲ್ಲ ಅನ್ಕೋತೀವಿ, ಜಾಸ್ತಿ ದುಡ್ಡಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ. ನೋ, ದಟ್ ಈಸ್ ಅವರ್ ಅಸಂಪ್ಷನ್, ರಾಂಗ್ ಅದು. ಸೊ ಹಾಗೆ ಅದಕ್ಕೆ ನಮ್ಗೆ ವೈರಾಗ್ಯ ಅನ್ನೋಂಥದ್ದು ಬರಬೇಕು, ಡಿಟ್ಯಾಚ್ಮೆಂಟ್. ಆ ವೈರಾಗ್ಯ ಅನ್ನೋದು ಬಂದಾಗ ಏನಾಗುತ್ತೆ, ನಮ್ಗೆ ರಿಯಲ್ ನಾಲೆಡ್ಜ್ ಅನ್ನೋಂಥದ್ದು ಬರುತ್ತೆ. ಅದರ್ವೈಸ್ ವಿ ಡೋಂಟ್ ಗೆಟ್ ದ ರಿಯಲ್ ನಾಲೆಡ್ಜ್. ಅದಕ್ಕೆ ಆಮೇಲೆ ಅವನಿಗೆ ಅನ್ಸ್ತಂತೆ, ಅಯ್ಯೋ ಬೇಡಪ್ಪ, ಸಾಕಾಗ್ ಹೋಯ್ತು ಈ ಸರ್ಪದ ಜನ್ಮ, ನನಗ್ ಮುಕ್ತಿ ಬೇಕು ಅಂತ ಹೇಳಿ ಮಕ್ಕಳಿಗೆಲ್ಲ ಕೇಳ್ಕೊಂಡು ಅವನ್ ಮಾಡ್ತಾನೆ. ಆಗ್ಲೇ ಗೀತೆ 7ನೇ ಅಧ್ಯಾಯವನ್ನ ಬ್ರಾಹ್ಮಣ, ಅದಕ್ಕೇನೆ ಏನಂತಾರೆ, ಗೀತೆ 7ನೇ ಅಧ್ಯಾಯಕ್ಕೆ ನಾವು ಶ್ರಾದ್ದ ಮಾಡಿಸ್ತೀವಲ್ಲ ಪಿತೃಗಳದು, ಆಗ ಆ ಶ್ರಾದ್ದದ ದಿನ 7ನೇ ಅಧ್ಯಾಯ ಓದೋಕ್ ಬರೋ ಬ್ರಾಹ್ಮಣನ್ನ ಕರೆಸಿ ಅವನ ಹತ್ರ 7ನೇ ಅಧ್ಯಾಯ ಓದ್ಸಿ ಅವನಿಗೊಂದು ಊಟ ಹಾಕಿಸ್ಬೇಕು ಅಂತ ಹೇಳ್ತಾರೆ. ಅದನ್ನ ಆ ರೀತಿ ಮಾಡಿದಾಗ ಅದಕ್ಕೆ ಪಿತೃಕಾರ್ಯಕ್ಕೆ ಹಾಗೆ ಮಾಡಬೇಕು, ಭೋಜನ ಮಾಡಿಸ್ಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆ ರೀತಿ ಇದು 7ನೇ ಅಧ್ಯಾಯದ್ದು ಮಹಾತ್ಮೆ ಅನ್ನುವಲ್ಲಿಗೆ ಇವತ್ತಿನ ಚಾಪ್ಟರ್ನ ಮುಗಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.